ಹಬ್ಬಗಳು ಸಾಲು ಸಾಲಾಗಿ ಬಂತು. ಅದಕ್ಕೆ ಮೂಡೆ ಕೊಟ್ಟಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ನನ್ನ ರೆಸಿಪಿ ಯಾರಾದರೂ ಫಸ್ಟ್ ಟೈಮ್ ನೋಡುವವರಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ವಿಡಿಯೋ ಪೂರ್ತಿ ನೋಡಿ. ಆವಾಗ ನಿಮಗೆ ಹೇಗೆ ಮಾಡೋದು ಅಂತ ಸರಿಯಾಗಿ ಗೊತ್ತಾಗುತ್ತೆ. 3 ಲೋಟದಷ್ಟು ನಾನು ಇಡ್ಲಿ ರವೆ ತಗೊಂಡಿದ್ದೇನೆ. ಇಲ್ಲಿ ರವೆ ಮತ್ತು ಇದು ಉರದು 3/4 ಕಪ್ಪಷ್ಟು ಹಾಕಿದ್ದೇನೆ ನಾನು. 3 ಕಪ್ಪಿಗೆ ಉರದು 1/4 ಕಪ್ಪಷ್ಟು ಹಾಕಿ ರಾತ್ರಿ ನೆನೆಸಿಟ್ಟಿದ್ದೇನೆ. ಬೆಳಿಗ್ಗೆ ನಾನು ಅದನ್ನು ಗ್ರೈಂಡ್ ಮಾಡ್ತೇನೆ. ಇದರ ಜೊತೆಗೆ ನಾನು ಇದು ಮುರ್ಮುರ ಏನು ಹೇಳ್ತಾರೆ, ಚರ್ಮುರಿ ಅಂತ ಹೇಳ್ತೇವೆಲ್ಲ ಮಾಡ್ತಾರಲ್ಲ, ಅದನ್ನು ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಕೂಡ ಹಾಕ್ತೇನೆ ನಾನು. ಫಸ್ಟಿಗೆ ನಾವು ಉರದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು, ಅದರ ನಂತರವೇ ಇದನ್ನೆಲ್ಲ ಆ್ಯಡ್ ಮಾಡಬೇಕು. ಮತ್ತು ರವೆ ಕೂಡ ಅದಕ್ಕೆ ಆ್ಯಡ್ ಮಾಡಿ ಮಿಕ್ಸಿ ಮಾಡ್ಕೋಬೇಕು, ಫೈನ್ ಪೇಸ್ಟ್ ಆಗಬೇಕು. ನಾನಿಲ್ಲಿ ಸಾಲ್ಟ್ ಹಾಕಿಬಿಟ್ಟೇ ಇಡ್ತೇನೆ, ಯಾಕೆಂದರೆ ಇವಾಗ ಮಳೆ ಸೀಸನ್ ಅಲ್ಲ, ಅಷ್ಟೊಂದು ಹುಳಿ ಬರುವುದಿಲ್ಲ, ಅದಕ್ಕೋಸ್ಕರ. ಮತ್ತು ಬೆಳಿಗ್ಗೆ ಕೂಡ ಇಟ್ಟಿದ್ದು ನಾನು. ಇದು ಬೆಳಿಗ್ಗೆ ಕಲಸಿ ಇಟ್ಟಿದ್ದೇನೆ. ನೋಡಿ, 2 ರೀತಿಯಲ್ಲಿ ಕಲಿಸ್ಬೋದು. ಕೈಯಲ್ಲೇ ಕಲಸಿದರೆ ಒಳ್ಳೆ ಹಿಟ್ಟು ಹುದುಗಿ ಬರ್ತದೆ. ಇದು ನಾನು ಕೊಟ್ಟಿಗೆಯನ್ನು ತೊಳೆದು ಬಿಟ್ಟು ಇಟ್ಟಿದ್ದೇನೆ ಡ್ರೈ ಆಗಲಿಕ್ಕೆ. ಈ ರೀತಿ 2 ಕಡೆ ಅದನ್ನು ಕಟ್ ಮಾಡ್ತೇನೆ, ಅಂದರೆ ಅದರ ಬಾಯಿ ಸ್ವಲ್ಪ ಅಗಲಾಗಬೇಕಲ್ಲ ನಮಗೆ ಇದು ಹಿಟ್ಟು ಹಾಕಲಿಕ್ಕೆ, ಅದಕ್ಕೋಸ್ಕರ. ಫಸ್ಟಿಗೆ ಇಡ್ಲಿ ಕುಕ್ಕರನ್ನು ನಾನು ಸ್ಟೀಮಿಗೆ ಇಟ್ಟಿದ್ದೇನೆ. ಅದಕ್ಕೆ ನಾನು ಕೊಟ್ಟಿಗೆಯನ್ನು ಕೂಡ ಇಟ್ಬಿಟ್ಟಿದ್ದೇನೆ. ನೋಡಿ, ಹಿಟ್ಟು ಹೇಗೆ ಹುದುಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಹುದುಗಿ ಬಂದಿದೆ ಇದು. ನಾನಿದು ರಾತ್ರಿ ಆಗಿದೆ ಮಾಡುವಾಗ. ಇದಕ್ಕೆ ಸಾಲ್ಟ್ ಎಲ್ಲ ಹಾಕಿದ್ದೇನಲ್ಲ, ಸೊ ಅದು ಈಗ ಸಾಲ್ಟ್ ಹಾಕಬೇಕು ಅಂತ ಇಲ್ಲ. ಈ ರೀತಿ ಹಿಟ್ಟು ಹುದುಗಿ ಬಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ, ನಾವು ಸ್ಪೂನಲ್ಲಿ ಹಾಕ್ಬಾರ್ದು, ಯಾವುದಾದ್ರೂ ಒಂದು ದೊಡ್ಡ ಪಾತ್ರೆಯಲ್ಲಿ ಅಥವಾ ಜಗ್ಗಲ್ಲಿ ತಗೊಂಡ್ಬಿಟ್ಟು ಈ ರೀತಿ ಹಾಕಬೇಕು ಒಂದೇ ಸಲ, ಇಲ್ಲಾಂದರೆ ಕೆಳಗಡೆ ಬೀಳ್ತಾ ಇರುತ್ತೆ. ಇದೊಂದು 20-25 ಮಿನಿಟ್ಸ್ ನೋಡಿಕೊಂಡು ಬೇಯಿಸಿ, ಗೊತ್ತಾಗುತ್ತೆ ಬೆಂದಾಗ ನಮಗೆ. ಇಲ್ಲ ಅಂದರೆ ಹೊಸದಾಗಿ ಯಾರಾದರೂ ಮಾಡೋರಿದ್ದರೆ ಸ್ಪೂನಿಂದ ಚೆಕ್ ಮಾಡಿದರೆ ಅದು ಫೋಕ್ ಸ್ಪೂನ್ ಹಾಕಿಬಿಟ್ಟು ಗೊತ್ತಾಗುತ್ತೆ ಆವಾಗ. ಕೆಲವೊಂದು ಸಲ 30 ಮಿನಿಟ್ಸು ತಗೊಳುತ್ತೆ, ಜಾಸ್ತಿ ಕ್ವಾಂಟಿಟಿ ಇದ್ದರೆ. ಆ ರೀತಿ ಇದು ನಾನು ಜುಗಾಡು ನಂದು ಮೂಡೆ. ಈ ರೀತಿ ಗ್ಲಾಸ್ ಉಂಟು, ನಂದು ಲಸ್ಸಿದು ಗ್ಲಾಸ್ ಇತ್ತು, ಸೊ ಅದಕ್ಕೆ ಬನಾನಾ ಲೀಫನ್ನು ಬಾಡಿಸಿಬಿಟ್ಟು ಈ ರೀತಿ ಇಟ್ಟಿದ್ದೇನೆ. ಸೊ ಮೂಡೆ ಥರನೇ ಆಗುತ್ತೆ ಇದು, ತುಂಬ ಒಳ್ಳೆ ಪರಿಮಳ ಬರುತ್ತೆ ಬನಾನಾ ಲೀಫಿದು. ಇಲ್ಲಿ ಬೆಂದಾಯಿತು ನೋಡಿ, ಒಂದು ಸೆಟ್ ನಂದು ಇಲ್ಲಿ ಬೆಂದಾಯಿತು. ಇದರ ನಂತರ ಇನ್ನೊಂದು ಸೆಟ್ ನಾನು ಇಡುತ್ತೇನೆ. ಗ್ಲಾಸಿಂದ ಮಾಡಿದ್ದೆಲ್ಲ ಮೂಡೆ ಬನಾನಾ ಲೀಫಿದು, ಅದನ್ನು ರೆಡಿ ಮಾಡ್ತೇನೆ ಇವಾಗ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಇದು. ನಿಮಗೆ ಹಿಟ್ಟು ನೋಡಿದ್ರೇ ಗೊತ್ತಾಗುತ್ತೆ ಅದು ತುಂಬ ಸಾಫ್ಟಾಗಿ ಬರುತ್ತೆ ಅಂತ. ಇದು ಬನಾನಾ ಲೀಫಿದು ಮೂಡೆ ಈ ಥರ. ಇದಕ್ಕೆ ಕೂಡ ನಾನು ಹಾಕ್ತೇನೆ. ಫುಲ್ಲು ಹಾಕಬಾರ್ದು ಯಾವಾಗಲೂ. ನಾನು ಅರ್ಧದಷ್ಟು ಹಾಕಿದ್ದೇನೆ, ಅದು ಬೆಂದು 3/4 ಬರುತ್ತೆ. ಮತ್ತು ಇದನ್ನು ಕೂಡ ನಾನು ಬೇಯಿಸ್ತೇನೆ ಸೆಕೆಂಡ್ ರೌಂಡಲ್ಲಿ. ನಾನು ಈ ಸಲ ಮೂಡೆ ತಗೊಂಡು ಬಂದಿಲ್ಲ, ಇದೇ ತಗೊಂಡು ಬಂದಿದ್ದೆ, ಕೊಟ್ಟಿಗೆ ಮತ್ತು ಇದರಿಂದ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ನೀವು ಕೂಡ ಹಬ್ಬಕ್ಕೆ ಈ ರೀತಿ ಟ್ರೈ ಮಾಡಿ.